is IUD are the devices which inserted in uterus ಹೆಸರೇ ಹೇಳುತ್ತೀನಿ. ಇವು ಏನಪ್ಪಾ ಅಂದ್ರೆ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಡಿವೈಸ್ ಇರುತ್ತೆ, ಅದನ್ನ ಯುಟಿರಸ್ ಅಲ್ಲಿ ಡಿವೈಸ್ ಮಾಡೋದು. ಬಟ್ ಏನಪ್ಪಾ ಅಂದ್ರೆ ಇದನ್ನ ಇನ್ಸರ್ಟ್ ಮಾಡ್ಲಿಕ್ಕೆ ಪ್ರೊಫೆಷನಲ್ ಪರ್ಸನ್ಸ್ ಬೇಕು. ಒಂದು ಡಾಕ್ಟರ್ಸ್ ಇರಬಹುದು ಅಥವಾ ಎಕ್ಸ್ಪರ್ಟ್ ನರ್ಸ್ ಬೇಕು. ಕಾಮನ್ ಮ್ಯಾನ್ ಅಥವಾ ಕಾಮನ್ ವುಮನ್ ಕ್ಯಾನ್ ನಾಟ್ ಯೂಸ್ ದಿಸ್ ಮೆಥಡ್. Okay, intrauterine device are a small flexible plastic or rubber or objects. Okay, plastic or rubber or object which is to be inserted in uterine. ಅದಕ್ಕೆ ಇಂಟ್ರಾ ಯುಟಿರಸ್ ಒಳಗೆ ಇಂಟ್ರೊಡ್ಯೂಸ್ ಮಾಡೋದು. inserted into the uterus. Okay, inserted into the uterus to prevent contraception. Okay, ಇದರಲ್ಲಿ ಟೈಪ್ಸ್ ಬರುತ್ತೆ ಇಂಟ್ರಾಯೂಟರೈನ್ ಡಿವೈಸ್ ಅಲ್ಲಿ. ಒಂದು ನಾನ್ ಮೆಡಿಕೇಟೆಡ್ ಐಯುಡಿಸ್ ಅಂತ ಬರುತ್ತೆ. ನಾನ್ ಮೆಡಿಕೇಟೆಡ್ ಐಯುಡಿ ಇಂಟ್ರಾಯೂಟರೈನ್ ಡಿವೈಸ್, ನಾನ್ ಮೆಡಿಕೇಟೆಡ್ ಐಯುಡಿ. ಈ ನಾನ್ ಮೆಡಿಕೇಟೆಡ್ ಐಯುಡಿ ಇದಕ್ಕೆ ಎಕ್ಸಾಂಪಲ್ ಯಾವುದು ಅಂದ್ರೆ ಲಿಪರ್ಸ್ ಲೂಪ್ ಅಂತ ಬರುತ್ತೆ. ಎಕ್ಸಾಂಪಲ್ ಲಿಪರ್ಸ್ ಲೂಪ್, ನಾನ್ ಮೆಡಿಕೇಟೆಡ್ ಐಯುಡಿ, ಲಿಪರ್ಸ್ ಲೂಪ್. ಇನ್ನೊಂದು ಕಾಪರ್ ರಿಲೀಸಿಂಗ್ ಐಯುಡಿ ಅಂತ ಕರಿತೀವಿ. ಓಕೆ, ಕಾಪರ್ ರಿಲೀಸಿಂಗ್ ಐಯುಡಿ ಅಂದ್ರೆ ಈ ಇಂಟ್ರಾಯೂಟರೈನ್ ಡಿವೈಸ್ ದೇ ರಿಲೀಸ್ ಕಾಪರ್ಸ್. ಅದನ್ನೇ ಕಾಮನ್ ಆಗಿ ನೀವು ಎಕ್ಸಾಂಪಲ್ ಒಂದ್ ಕಡೆ ಹೇಳ್ಬೇಕಪ್ಪ ಅಂದ್ರೆ ಕಾಪರ್ ಟಿ ಅಂತ ಕರಿತೀವಿ, ಬಹಳ ಇಫೆಕ್ಟಿವ್. ಓಕೆ, ಕಾಪರ್ ಟಿ CuT ಅಂತ ಕರಿತೀವಿ. ಇನ್ನೊಂದು Cu7 ಕಾಪರ್ 7 ಅಂತ ಬರುತ್ತೆ. ಓಕೆ, ಇವು ಏನ್ ಮಾಡುತ್ತೆ ಅಂದ್ರೆ ಕಾಪರ್ ಸಪ್ರೆಸ್. Okay, copper suppress the movement of sperm. Movement. Okay, sperms move ಆಗೋ ಮೂವ್ಮೆಂಟ್ ಅನ್ನು ಸಪ್ರೆಸ್ ಮಾಡುತ್ತೆ. ಅವಾಗ ಸ್ಪರ್ಮ್ಸ್ ಹೋಗಿ ಯುಟೆರೈನ್ ಅಥವಾ ಫೆಲೋಪಿಯನ್ ಟ್ಯೂಬ್ಗೆ ರೀಚ್ ಆಗೋದು ಕಡಿಮೆ ಆಗುತ್ತೆ. ಇನ್ನೊಂದು ಹಾರ್ಮೋನ್ ರಿಲೀಸಿಂಗ್ ಐಯುಡಿ ಅಂತ ಬರುತ್ತೆ. ಹಾರ್ಮೋನ್ ರಿಲೀಸಿಂಗ್ ಐಯುಡಿ. ಓಕೆ, ಹಾರ್ಮೋನ್ ರಿಲೀಸಿಂಗ್ ಐಯುಡಿ. ಈ ಹಾರ್ಮೋನ್ ರಿಲೀಸಿಂಗ್ ಐಯುಡಿಯಲ್ಲಿ ಎರಡು ಹಾರ್ಮೋನ್ ಬರುತ್ತೆ. ಒಂದು ಪ್ರೊಜೆಸ್ಟ್ರೇಟ್, ಇದನ್ನು ಒಂದೊಂದು ಮಾರ್ಕ್ಸ್ ಕೇಳಿದ್ದಾರೆ ಎಕ್ಸಾಂಪಲ್. ನೇಮ್ ದ ಹಾರ್ಮೋನ್ ರಿಲೀಸಿಂಗ್ ಐಯುಡಿ. ಓಕೆ, ಪ್ರೊಜೆಸ್ಟಿರೇಟ್, PROGESTACERT. ಓಕೆ, ಹಾರ್ಮೋನ್ ರಿಲೀಸಿಂಗ್ ಐಯುಡಿ ಪ್ರೊಜೆಸ್ಟ್ರೇಟ್. ಇನ್ನೊಂದು LNG20 ಅಂತ, LNG20. ಓಕೆ, ಇವು ಮೂರು ಏನಪ್ಪಾ ಅಂದ್ರೆ ಐಯುಡಿ ಅಲ್ಲೇ ಬರುತ್ತೆ. ಇನ್ನು ಫೋರ್ತ್ ಬಂದ್ಬಿಟ್ರೆ ಓರಲ್ ಕಾಂಟ್ರಾಸೆಪ್ಷನ್ ಅಂತ ಕರೀತೀವಿ, ಅಂದ್ರೆ ಗುಳಿಗೆ, ಟ್ಯಾಬ್ಲೆಟ್ಸ್. ಓರಲ್ ಅಂದ್ರೆ ಮೌತ್ ಇಂದ ತಗೊಳ್ಳೋದು, ಕಾಂಟ್ರಾಸೆಪ್ಷನ್. Okay, oral contraception. ಸರಿನಾ? ಇಲ್ಲಿ these are the pills taken orally. These are the pills taken orally ಅಂದ್ರೆ ಮೌತ್ ಇಂದ by females. Okay, ಹೆಣ್ಮಕ್ಳು ಈ ಗುಳಿಗೆನ ತಗೊಳ್ತಾರೆ. These are the oral contraceptive pills taken by female by
orally by female, and these contain ಇದರಲ್ಲಿ ಏನಿರುತ್ತೆ ಅಂದ್ರೆ the combination of progesterone and estrogen ಇರುತ್ತೆ. These contain progesterone and estrogen hormones. Progesterone and estrogen hormone. ಓಕೆ, ಪ್ರೊಜೆಸ್ಟಿರಾನ್ ಮತ್ತೆ ಈಸ್ಟ್ರೋಜನ್ ಹಾರ್ಮೋನ್ ಇರುತ್ತೆ. ಈ ಹಾರ್ಮೋನ್ಸ್ ಇರೋದಕ್ಕೇನೆ ಅಲ್ಲಿ ಇನ್ನೊಂದ್ ಕಡೆ ಸೈಮಲ್ಟೇನಿಯಸ್ಲಿ ಏನಾಗುತ್ತೆ, ಇದು ಟ್ಯಾಬ್ಲೆಟ್ಸ್ ತಗೊಳ್ತಾರೆ, ಅದು ಬ್ಲಡ್ ಅಲ್ಲಿ ಹೋಗುತ್ತೆ. ಆ ಬ್ಲಡ್ ಅಲ್ಲಿ ಇರುವಂತಹ ಕಾನ್ಸಂಟ್ರೇಷನ್ ಪ್ರೊಜೆಸ್ಟಿರಾನ್ ಮತ್ತೆ ಈಸ್ಟ್ರೋಜನ್ ಇರೋದ್ರಿಂದ ಪಿಟ್ಯೂಟರಿಯಲ್ಲಿ FSH ಮತ್ತೆ LH ಪ್ರೊಡಕ್ಷನ್ ಸ್ಟಾಪ್ ಆಗುತ್ತೆ. ಯಾವಾಗ FSH LH ಅವಾಗ ಅಂದ್ರೆ ಪಿಟ್ಯೂಟರಿಗೆ ಮಿಸ್ಗೈಡ್ ಆಗುತ್ತೆ, ಅವಾಗ ಪಿಟ್ಯೂಟರಿ FSH LH ಪ್ರೊಡಕ್ಷನ್ ಅನ್ನ ಸ್ಟಾಪ್ ಮಾಡುತ್ತೆ. FSH LH ಪ್ರೊಡಕ್ಷನ್ ಇಲ್ಲ ಅಂದ್ರೆ ಓವರಿಯಲ್ಲಿ ಫಾಲಿಕ್ಯುಲರ್ ಡೆವಲಪ್ಮೆಂಟ್ ಆಗಿ ಓವ್ಯುಲೇಷನ್ ಆಗಲ್ಲ ಇಲ್ಲಿ. ಓಕೆ, ಈಸ್ಟ್ರೋಜನ್ ಹಾರ್ಮೋನ್ ಕಾಂಬಿನೇಷನ್. ಓಕೆ, ಈಸ್ಟ್ರೋಜನ್ ಅಂಡ್ ಪ್ರೊಜೆಸ್ಟರಾನ್ ಹಾರ್ಮೋನ್ ಕಾಂಬಿನೇಷನ್. ಓಕೆ, that inhibits the secretion of FSH and LH in pituitary. Okay, yes, that inhibits the secretion of FSH and LH in pituitary. That prevents the maturation of Graafian follicle. Maturation of Graafian follicle and ovulation. ಅದು ಅವಾಗ ಎರಡೂ ಸ್ಟಾಪ್ ಆಗುತ್ತೆ. ಗ್ರಾಫಿಯನ್ ಫಾಲಿಕಲ್ ಮ್ಯಾಚುರೇಷನ್ ಆಗೋದು ಸ್ಟಾಪ್ ಆಗುತ್ತೆ. ಯಾವಾಗ ಗ್ರಾಫಿಯನ್ ಫಾಲಿಕಲ್ ಮ್ಯಾಚೂರ್ ಆಗಲಿಲ್ಲ ಅವಾಗ ಓವಮ್ ರಿಲೀಸ್ ಆಗೋದು ಸ್ಟಾಪ್ ಆಗುತ್ತೆ. ಓಕೆ, ಇನ್ನೊಂದು ವರ್ಡ್ ನೆನ್ಪಿಟ್ಕೊಳ್ರಿ, ಸಹೇಲಿ ಅಂತ. ಇದು ಇವತ್ತು ಇಂಡಿಯಾದಲ್ಲಿ ಬಹಳ ಪಾಪ್ಯುಲರ್ ಇರುವಂತ ಟ್ಯಾಬ್ಲೆಟ್ ಸಹೇಲಿ. ಓಕೆ, ಎಸ್, ಇದು ಏನಪ್ಪಾ ಅಂದ್ರೆ ಪಿಲ್ ನೇಮ್ that is to be available in almost all government hospitals. ಓಕೆ, ಅದರ ಹೆಸರೇನು? ಸಹೇಲಿ. ನೇಮ್ ದ ಓರಲ್ ಕಾಂಟ್ರಾಸೆಪ್ಟಿವ್ ವಿಚ್ ಇಸ್ ಟು ಬಿ ಯೂಸ್ಡ್ ಇನ್ ಇಂಡಿಯಾ ಆರ್ ಇಂಡಿಯನ್ ಕಂಪನಿ. ಅದು ಯಾವುದು? ಸಹೇಲಿ ಅಂತ. ಓಕೆ, ಇಷ್ಟು ನೀವು ಬರೆದ್ರೆ ಇವು ನಾಲ್ಕು ಏನಪ್ಪಾ ಅಂದ್ರೆ ನಾನ್ ಸರ್ಜಿಕಲ್ ಮೆಥಡ್ ಆಫ್ ಕಾಂಟ್ರಾಸೆಪ್ಷನ್. Okay, what are contraceptives? Explain 4 different non-surgical contraceptive methods. Contraception andreno is the method prevent unwanted pregnancy or preventing childbirth. That is called contraception. ಅಲ್ಲಿ ಎರಡು ಬರುತ್ತೆ, ನಾನು ಆಲ್ರೆಡಿ ಹೇಳಿದ್ರು. ಒಂದು ಸ್ಪೇಸಿಂಗ್ ಮೆಥಡ್, ಪರ್ಮನೆಂಟ್ ಮೆಥಡ್ ಅಂತ ಒಂದು ಮೆಥಡ್ ಅಲ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಅದನ್ನ ಇನ್ನೊಂದು ಕಡೆ ನ್ಯಾಚುರಲ್, ಇನ್ನೊಂದು ನಾನ್ ಸರ್ಜಿಕಲ್, ಇನ್ನೊಂದು ಸರ್ಜಿಕಲ್ ಅಂತ ಹೇಳ್ತೀವಿ. ಸರ್ಜಿಕಲ್ ಮೆಥಡ್ ಏನಾದ್ರು ಕೇಳಿದ್ರೆ ಎರಡು ಬರುತ್ತೆ, ಒಂದು ವಾಸೆಕ್ಟಮಿ, ಟ್ಯೂಬೆಕ್ಟಮಿ. ವಾಸ ಡಿಫರೆನ್ಸ್ ಅನ್ನ ಕಟ್ ಮಾಡಿ ಟೈ ಮಾಡೋದು. ಓಕೆ, ಫೆಲೋಪಿಯನ್ ಟ್ಯೂಬ್ ಅನ್ನ ಕಟ್ ಮಾಡಿ ಟೈ ಮಾಡೋದು. ಈಗ ಇಲ್ಲಿ ನ್ಯಾಚುರಲ್ ಮೆಥಡ್, ಬ್ಯಾರಿಯರ್ ಮೆಥಡ್, ಇಂಟ್ರಾಯೂಟರೈನ್ ಡಿವೈಸ್, ಓರಲ್ ಕಾಂಟ್ರಾಸೆಪ್ಷನ್, ಇವು ನಾಲ್ಕು ಏನಪ್ಪಾ ಅಂದ್ರೆ ನಾನ್ ಸರ್ಜಿಕಲ್ ಮೆಥಡ್ಸ್. ನಾನ್ ಸರ್ಜಿಕಲ್ ಅಂದ್ರೆ ಏನು ಆಪರೇಷನ್ ಇಲ್ದಾಗಿನೇ ಪ್ರಿವೆಂಟ್ ಮಾಡೋದು. ಈಗ ನ್ಯಾಚುರಲ್ ಮೆಥಡ್ ಅಂದ್ರೆ ಇಟ್ ಮೇನ್ಲಿ ವರ್ಕ್ ಆನ್ ದ ಪ್ರಿನ್ಸಿಪಲ್. ಏನ್ ಪ್ರಿನ್ಸಿಪಲ್ ಅಂದ್ರೆ ಅವಾಯ್ಡಿಂಗ್ ದ ಮೇಟಿಂಗ್ ಆಫ್ ಸ್ಪರ್ಮ್ ಅಂಡ್ ಎಗ್. ಎಗ್ ಮತ್ತೆ ಸ್ಪರ್ಮ್ ಮೇಟ್ ಆಗೋದನ್ನ ಅವಾಯ್ಡ್ ಮಾಡೋದು ಒಂದು ಸರ್ಟೆನ್ ಪ್ರಿನ್ಸಿಪಲ್. ಬ್ಯಾರಿಯರ್, ಹೌದಾ, ಈ ಬ್ಯಾರಿಯರ್ಸ್ ಏನ್ ಮಾಡುತ್ತೆ? ಪ್ರಿವೆಂಟ್ಸ್ ದ ಎಂಟ್ರಿ ಆಫ್ ಸೆಮೆನ್ ಇನ್ ಯೂಟಿರಸ್. ಸರಿನಾ? ಇನ್ನ ಥರ್ಡ್ ಬಂದ್ಬಿಟ್ರೆ ಇಂಟ್ರಾ ಯೂಟಿರೈನ್ ಡಿವೈಸ್. ಇವು ಏನಪ್ಪಾ ಅಂದ್ರೆ ಯೂಟಿರಸ್ ಒಳಗೆ ಇಂಟ್ರೊಡ್ಯೂಸ್ ಮಾಡುವಂತ ಪ್ಲಾಸ್ಟಿಕ್ ಅಥವಾ ರಬ್ಬರ್ ಆಬ್ಜೆಕ್ಟ್ಸ್ ಇರುತ್ತೆ. ಹೌದಾ, ಇವು ಏನ್ ಮಾಡುತ್ತೆ ಅಂತಂದ್ರೆ ಸ್ಪರ್ಮ್ ಸರ್ವಿಕ್ಸ್ ಅಥವಾ ಯುಟಿರೈನ್ ಕ್ಯಾವಿಟಿ ಒಳಗೆ ಹೋಗೋದು ಅಥವಾ ಫೆಲೋಪಿಯನ್ ಟ್ಯೂಬ್ ರೀಚ್ ಆಗೋದನ್ನ ಪ್ರಿವೆಂಟ್ ಮಾಡುತ್ತೆ. ಅಲ್ಲಿ ನಾನ್ ಮೆಡಿಕೇಟೆಡ್ IUD, ಲೆಪಿಸ್, ಓಕೆ, ಲಿಪರ್ಸ್ ಲೂಪ್, ಇನ್ನೊಂದು ಕಾಪರ್ ರಿಲೀಸಿಂಗ್ IUD, CUT, ಕಾಪರ್ ಟಿ ಅಂತ ಕಾಮನ್ ಆಗಿ ಕರಿತೀವಿ, CU7. ಓಕೆ, ಇಲ್ಲಿ ಕಾಪರ್ ರಿಲೀಸ್ ಆಗೋದ್ರಿಂದ ಸ್ಪರ್ಮ್ ಮೂವ್ಮೆಂಟ್ ಸ್ಟಾಪ್ ಆಗುತ್ತೆ. ಇನ್ನು ಹಾರ್ಮೋನ್ ಅಂದ್ರೆ ಪ್ರೊಜೆಸ್ಟ್ರೇಟ್, LNG-20. ಇನ್ನು ಲಾಸ್ಟ್ ಓರಲ್ ಕಾಂಟ್ರಾಸೆಪ್ಷನ್. ಇಲ್ಲಿ ಸಹೇಲಿ ಅಂತ ಒಂದು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ ಇದೆ, ದಟ್ ಇಸ್ ಟು ಬಿ ಟೇಕನ್ ಬೈ ಫೀಮೇಲ್. ಓಕೆ, ಅದು ಕಾಂಬಿನೇಷನ್ ಆಫ್ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಇರೋದಕ್ಕೆ FSH LH ಪ್ರೊಡಕ್ಷನ್ ನ ಸ್ಟಾಪ್ ಮಾಡುತ್ತೆ. ದಟ್ ಪ್ರಿವೆಂಟ್ಸ್ ದ ಗ್ರೋತ್ ಆಫ್ ಗ್ರಾಫಿಯನ್ ಫಾಲಿಕಲ್ ಅಂಡ್ ರಿಲೀಸ್ ಆಫ್ ಓವಮ್.